ಹಾಯ್ ವೀಕ್ಷಕರೇ, ತ್ರಿನೇತ್ರ ಪ್ರಾಪರ್ಟಿ ಕಡೆಯಿಂದ ಚೇತನ್ ಮಾಡೋ ನಮಸ್ಕಾರಗಳು. ಇವತ್ತು ನಾವು SMB ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್ನಲ್ಲಿ ಕಟ್ಟಿರೋಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ ನಾರ್ತ್ ಸೈಡ್ನಲ್ಲಿ. ವೆಸ್ಟ್ ಸೈಡ್ನಲ್ಲಿ ಬಂದು 30 ಫೀಟ್ ವೈಟ್ ಟಾರ್ ರೋಡ್ ಇದೆ, ನೋಡ್ಬೋದು ನೀವು. ಆರ್ಕಿಟೆಕ್ಟ್ ಸ್ಟೈಲ್ನಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದೆ ನಿಮಗೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ನಾರ್ತ್ ಸೈಡ್ ಫ್ರಂಟ್ ಕಾಂಪೌಂಡ್ ವಾಲ್ನಲ್ಲಿ ಬಂದು ಎಲಿವೇಷನ್ನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟಿಂದ ಎಲಿವೇಷನ್ ಮಾಡಿರುವಂಥದ್ದು. ಹಾಗೆ ಪೂರ್ತಿ ಪ್ಯಾಸೇಜ್ ನಿಮಗೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿ ಕವರ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್, ಕಾವೇರಿ ಮೀಟರ್ ಕನೆಕ್ಷನ್ ಎಲ್ಲ ನಿಮಗೆ ಪ್ಯಾಸೇಜ್ನಲ್ಲಿ ಬರುವಂಥದ್ದು. ಹಾಗೆ ಪಾರ್ಕಿಂಗ್ನ ಗೇಟ್ ಕೂಡ ನಿಮಗೆ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. 9 ಫೀಟ್ ಹೈಟ್ MS ಟ್ಯೂಬ್ಸ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿ ಮಾಡಿರುವಂಥ ಗೇಟ್ ಸಿಗುತ್ತೆ. ಇಲ್ಲಿ ಪಾರ್ಕಿಂಗಲ್ಲಿ ನಿಮಗೆ ಫ್ಲೋರಿಂಗ್ನಲ್ಲಿ ಬಂದು ಡಿಜಿಟಲ್ ಆಂಟಿ ಸ್ಕಿಡ್ ಟೈಲ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಿಮಗೆ ಸಂಪ್ ಬರುವಂಥದ್ದು. ಹಾಗೆ ಇಲ್ಲಿ ಬೋರ್ವೆಲ್ ಬರುವಂಥದ್ದು. ಇಲ್ಲಿ ಪಿಲ್ಲರ್ನಲ್ಲಿ ಬಂದು ನಿಮಗೆ ಈ ಕಡೆ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಹಿಂದೆಗಡೆ ಬಂದು ನಿಮಗೆ ಆಲ್ಮೋಸ್ಟ್ 4.5 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡ್ನಲ್ಲಿ. ಹಾಗೆ ಪೂರ್ತಿ ಸೆಟ್ ಬ್ಯಾಕಲ್ಲಿ ಗ್ರಿಲ್ ಕವರ್ ಮಾಡಿರುವಂಥದ್ದು ನೋಡ್ಬೋದು. MS ಟ್ಯೂಬ್ಸಿಂದ ಮಾಡಿರುವಂಥ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿ ನಿಮಗೊಂದು ಇಲ್ಲಿ ಪ್ಲಾಂಟ್ರಿ ಬಾಕ್ಸ್ ಟೈಪ್ ಮಾಡಿರುವಂಥದ್ದು ಹಿಂದೆಗಡೆ. ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಸರ್ವೆಂಟ್ ರೂಮ್ ಕೂಡ ಬರುತ್ತೆ. ಒಂದು ಸರ್ವೆಂಟ್ ರೂಮ್ ಹಾಗೆ ಒಂದು ಕಾಮನ್ ವಾಶ್ರೂಮ್ ಮಾಡಿರುವಂಥದ್ದು. ಇಲ್ಲೊಂದು ಕಾಮನ್ ವಾಶ್ರೂಮ್ ಬರುತ್ತೆ, ಈ ಕಡೆ ಒಂದು ಸರ್ವೆಂಟ್ ರೂಮ್ ಬರುವಂಥದ್ದು. ಹಾಗೆ ಲಿಫ್ಟ್ ಪ್ರೊವಿಷನ್ಗೆ ಮಾಡಿರುವಂಥದ್ದು. ಇಲ್ಲಿ ಲಿಫ್ಟ್ ಇನ್ನೂ ಇನ್ಸ್ಟಾಲ್ ಆಗಿಲ್ಲ, ಲಿಫ್ಟ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲಿ ಈ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡೋದು ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಡೋರ್ ಸಿಗೋವಂಥದ್ದು ನೋಡ್ಬೋದು ನೀವು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ರೌಂಡ್ ಟ್ಯೂಬ್ಸಿಂದ ಮಾಡಿರೋವಂಥದ್ದು. ಇಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ನಿಮಗೆ ಮೇನ್ ಎಂಟ್ರೆನ್ಸ್ ಡೋರ್ ಬಂದು ಬರ್ಮಾ ಟೀಕಿಂದ ಮಾಡಿರೋವಂಥದ್ದು. ವಾಸ್ಕಲ್ ಮತ್ತು ಡೋರ್ಗೆ 2 ಕಡೆ ಮೇಲೆ ಮತ್ತು ಒಂದು ಸೈಡ್ನಲ್ಲಿ ಫಿಕ್ಸೆಡ್ ವಿಂಡೋ ಮಾಡಿದ್ದಾರೆ. ಹಾಗೆ ವಾಲ್ ಬಂದು ನಿಮಗೆ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿ ಫಾಲ್ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ಲಿವಿಂಗ್ ಏರಿಯಾ ಸಿಗೋವಂಥದ್ದು ನೋಡ್ಬೋದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ, ನಾರ್ತ್ ಸೈಡ್ ವಾಲ್ನಲ್ಲಿ ಟೋಟಲ್ 6 ಶಟರ್ಸ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಕೆಳಗೆ 3 ಮೇಲೆ 3 6 ಶಟರ್ಸ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಮೇನ್ ಡೋರ್ ಹತ್ರ ನಿಮಗೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಸನ್ಲೈಟ್ಗೆ ಇಲ್ಲಿ ಯೂಸ್ ಆಗುತ್ತೆ. ಹಾಗೆ ಈ ಕಡೆ ನೋಡೋದಾದ್ರೆ ನೀವು ಇಲ್ಲಿ ಕಿಚನ್ ಪಾರ್ಟಿಷನ್ ಮಾಡಿರುವಂಥದ್ದು. ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಕಿಚನಿಂದ ತೊಗೋಬೇಕು ಅಂದರೆ ಯುಟಿಲೈಸ್ ಆಗುತ್ತೆ. ಕೆಳಗಡೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ, ವುಡನ್ ಫಿನಿಶಿಂಗ್ ರಾಫ್ಟರ್ ಶೀಟ್. ಇದು ಬಂದು ನಿಮಗೆ ಕಿಚನ್ ಪಕ್ಕದಲ್ಲೇ TV ಕ್ಯಾಬಿನೆಟ್ ಬರುವಂಥದ್ದು. TV ಕ್ಯಾಬಿನೆಟಲ್ಲಿ ಕೂಡ PVC ರಾಫ್ಟರ್ ಶೀಟ್ ಆಗಿ ವುಡನ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು, ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ವೈಟ್ ಕಲರ್ ಲ್ಯಾಮಿನೇಟ್ ಕೂಡ ಯೂಸ್ ಮಾಡಿದ್ದಾರೆ TV ಕ್ಯಾಬಿನೆಟ್ನಲ್ಲಿ. ಇಲ್ಲಿ ಕಾರ್ನರಲ್ಲಿ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮಲ್ಲಿ 2 ಕಡೆ ಫಿಕ್ಸೆಡ್ ವಿಂಡೋ ಕೊಟ್ಟು ಸೆಂಟರ್ನಲ್ಲಿ ಡಬಲ್ ಡೋರ್ ಮಾಡಿರುವಂಥದ್ದು. ಪೂರ್ತಿ ವಾಸ್ಕಲ್ ಡೋರ್ ಎಲ್ಲ ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಮೇಲ್ಗಡೆ CNC ಕಟ್ಟಿಂಗ್ ಶೀಟ್ ಯೂಸ್ ಮಾಡಿದರೆ ಓಮ್ ಅಂತ CNC ಕಟ್ಟಿಂಗ್ ಮಾಡಿಸಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಒಂದು ಟೈಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಒಂದು ಸ್ಲ್ಯಾಬ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ ಕೆಳಗಡೆ ನಿಮಗೆ 3 ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ, ಪೂಜಾ ಐಟಮ್ ಸ್ಟೋರೇಜಸ್ಗೆ. ವಾಲ್ನಲ್ಲಿ ಒಂದು ವೆಟ್ರಿಫೈಡ್ ವೈಟ್ ಟೈಲ್ ವಿತ್ ಗೋಲ್ಡ್ ಬೀಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ POP ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು
6x8 ಟೈಲ್ ಯೂಸ್ ಮಾಡಿರೋಂಥದ್ದು. 5x8 ಬರ್ಬೋದು ಮೋಸ್ಟ್ಲಿ. 5x8 ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರೋಂಥದ್ದು. ಇಲ್ಲಿ ಲಿವಿಂಗ್ನ ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಸೀಲಿಂಗ್ನಲ್ಲಿ ಬಂದು POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಗೆ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಇಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿರೋಂಥದ್ದು. ಇಲ್ಲಿನ ಒಳಗೆ ಎಂಟಾದ್ರೆ ಮೊದಲು ಪೇರೆಂಟ್ ರೂಮ್ ಸಿಗುತ್ತೆ ಪೂಜಾ ರೂಮ್ ಪಕ್ಕದಲ್ಲಿ. ಇಲ್ಲೂ ಕೂಡ ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ಲಾಗೆ ಡೋರ್ ಸಿಗುವಂಥದ್ದು ರೂಮ್ನಲ್ಲಿ. ಇಲ್ಲಿ ಗ್ರೌಂಡ್ ಫಸ್ಟ್ ಫ್ಲೋರ್ನಲ್ಲಿ ಒಂದು ರೂಮ್ ಇರುವಂಥದ್ದು, ಪೇರೆಂಟ್ ರೂಮ್ ಇರುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ ಕಾಟ್ಸ್ ಮಾಡಿದ್ದಾರೆ. ಹೆಡ್ ಬೋರ್ಡ್ ಕಾಟ್ನ ಎರಡು ಕಡೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಹಾಗೆ ಕುಬೇರ್ ಮೇಲೆ ಕರೆಕ್ಟಾಗಿ ವಾರ್ಡ್ರೋಬ್ ಮಾಡಿದ್ದಾರೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಮಾಡಿರುವಂಥದ್ದು. ವಾರ್ಡ್ರೋಬ್ ಪಕ್ಕದಲ್ಲಿ ನಮಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ ನೋಡ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೂಡ ಹಾಕೊಟ್ಟಿರುವಂಥದ್ದು. ಇಲ್ಲಿ ವಿಂಡೋಸ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗೋದಕ್ಕೆ ಪ್ಯಾಸೇಜ್ ಕೊಟ್ಟಿರುವಂಥದ್ದು, ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ರೆ ನಮಗೆ ವಾಕ್-ಇನ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲೂ ಕೂಡ ಒಂದು 2 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಅದ್ರ ಮೇಲೆ ನಮಗೆ ಲಾಫ್ಟ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ನೋಡ್ಬೋದು. ಇದು ಬಂದ್ರೆ ನಿಮಗೆ ಪೇರೆಂಟ್ ರೂಮ್ನ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಎಲ್ಲ ಪ್ಲೈನ್ ಪೇಸ್ಟಲ್ ಕಲರ್ಸ್, ಆಲ್ಮೋಸ್ಟ್ ವೈಟ್ ಕಾಂಬಿನೇಷನ್ ಅಲ್ಲೇ ಮಾಡಿರುವಂಥದ್ದು ಇಲ್ಲಿ ಈ ಮನೆಯಲ್ಲಿ. ಇಲ್ಲಿ ನಾವು ಹೊರಗೆ ಬಂದ್ರೆ ನಮಗೆ ಮೊದಲು ಡೈನಿಂಗ್ ಏರಿಯಾ ಸಿಗುವಂಥದ್ದು. ಡೈನಿಂಗ್ ಏರಿಯಾನಲ್ಲಿ ನಿಮಗೆ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಕೊಟ್ಟು ಒಂದು ಮಿರರ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಟೈಲಿಂಗ್ ಮಾಡಿದ್ದಾರೆ, ವೈಟ್ ಟೈಲಿಂಗ್. ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಓಪನ್ ಕಿಚನ್ ಏರಿಯಾ ಬರುವಂಥದ್ದು ನೋಡ್ಬೋದು. ಎಲ್ಲ ವುಡ್ನಲ್ಲೇ ಪಾರ್ಟಿಷನ್ ಮಾಡಿರುವಂಥದ್ದು ಲಿವಿಂಗ್ ಮತ್ತೆ ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ 5 ಟ್ಯಾಂಡಮ್ ಬಾಕ್ಸಸ್ ಹಾಗೆ ಒಂದು ಪುಲ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಅವನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಪವರ್ ಸಪ್ಲೈಗೂ ಇದು ಮಾಡಿದ್ದಾರೆ, ಅವನ್ ಇಡೋದಕ್ಕೆ ಮಾಡಿರುವಂಥದ್ದು. ಹಾಗೆ ಅದ್ರ ಪಕ್ಕದಲ್ಲಿ ಪ್ಯಾಂಟ್ರಿ ಯೂನಿಟ್ ಟಿಪ್ ವುಡ್ನಲ್ಲೇ ಮಾಡಿರುವಂಥ ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಸ್ಲ್ಯಾಬ್ನಲ್ಲಿ ಬಂದು 20 mm ನ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಹಾಬ್ ಇಡೋದಕ್ಕೆ ಕಟಿಂಗ್ ಮಾಡಿರುವಂಥದ್ದು. ಇದು ಆಮೇಲೆ ಚಿಮ್ನಿಗೂ ಕೂಡ ಕಟಿಂಗ್ ಮಾಡಿ ಪ್ರಾವಿಷನ್ ಮಾಡಿರುವಂಥದ್ದು. ಪವರ್ ಸಪ್ಲೈ ಎಲ್ಲಾಗೂ ರೆಡಿ ಮಾಡಿದ್ದಾರೆ. ಹಾಗೆ ಈ ಕಡೆ ಕಾರ್ನರ್ ಅಲ್ಲಿ ನಮಗೆ ಸಿಂಕ್ ಸಿಗುತ್ತೆ. 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೂಡ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲೂ ನೋಡ್ಬೋದು. ಪಿಲ್ಲರ್ ಕೂಡ ನಿಮಗೆ ಎಲ್ಲ ಪ್ಯಾನಲಿಂಗ್ ಮಾಡಿರುವಂಥದ್ದು. ಲ್ಯಾಮಿನೇಟ್ ನಲ್ಲಿ ಪ್ಯಾನಲಿಂಗ್ ಮಾಡಿದ್ದಾರೆ. ಮೇಲೆ ಹೋದ್ರೆ ನಮಗೆ ಸ್ಟೇರ್ ಕೇಸ್ ಅಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು ಸೇಮ್ SS ಟ್ಯೂಬ್ ಯೂಸ್ ಮಾಡಿದ್ದಾರೆ. ಎಲ್ಲ ರೈಲಿಂಗ್ಸ್ ಅಲ್ಲೂ ಸೇಮ್ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ ಬಂದ್ರೆ ಇಲ್ಲಿ ಫ್ಲೋರಿಂಗ್ ನಲ್ಲಿ ಬಂದು ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಇಲ್ಲೊಂದು ಚಿಕ್ಕದಾದಂಥ ಲಿವಿಂಗ್ ಸಿಗುವಂಥದ್ದು ನಿಮಗೆ. ಇಲ್ಲೂ ಕೂಡ ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ವಾರ್ಡ್ರೋಬ್ ಸಿಗುವಂಥದ್ದು. ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಲ್ಯಾಕರ್ ಗ್ಲಾಸ್ ಯೂಸ್ ಮಾಡಿರುವಂಥ ವಾರ್ಡ್ರೋಬ್ ಸಿಗುತ್ತೆ. ಒಳಗಡೆ ಲೈಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ಲಿಫ್ಟ್ ಏರಿಯಾ ಸಿಗುವಂಥದ್ದು. POP ಇಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಎಲ್ಲ ರೂಮ್ ಡೋರ್ಸ್, ಬಾತ್ರೂಮ್ ಡೋರ್ಸ್ ಎಲ್ಲ ನಿಮಗೆ ಟೀಕುಡ್ನಲ್ಲೇ ಮಾಡಿರುವಂಥದ್ದು. ಇದು ಒಳಗೆ ಎಂಟ್ರಿ ಆದ್ರೆ ನಮಗೆ ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿರುವಂಥ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಕಾಟ್ ಬಿಟ್ಟು ಕೂಡ ನಿಮಗೆ ತುಂಬ ಸ್ಪೇಸ್ ಇದೆ. ಇನ್ನು ಸೋಫಾ ಕೂಡ ಹಾಕೋಬಹುದು. ಇಲ್ಲಿ ನಿಮ್ಗೆ ಈ ರೂಮ್ನಲ್ಲಿ ಕಾಟ್ ವಿತ್ ಹೆಡ್ ಬೋರ್ಡ್ ಸಿಗುವಂಥದ್ದು. ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಕುಬೇರ್ ರೂಮ್ ಮೇಲೆ ಕರೆಕ್ಟಾಗಿ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುವಂಥದ್ದು. ಎಲ್ಲ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಯಾವುದು ಡಾರ್ಕ್ ಕಲರ್ಸ್ ಯೂಸ್ ಮಾಡಿಲ್ಲ, ಪ್ಯಾಸ್ಟಲ್ ಕಲರ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಈ ರೂಮ್ನಲ್ಲಿ 2 ಕಡೆ ವಾರ್ಡ್ರೋಬ್ ಕೊಟ್ಟು ಸೆಂಟರ್ನಲ್ಲಿ 3 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು.
ಈ ಕಡೆ ನಿಮಗೆ ಒಂದು 2 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮೇಲೆ ಲಾಫ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಈ ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಬಾತ್ರೂಮ್ನಲ್ಲಿ ಎಲ್ಲ ಫಿಟ್ಟಿಂಗ್ಸ್ ಕಂಪ್ಲೀಟ್ ಆಗಿರುವಂಥದ್ದು. ನಿಮಗೆ ಗೆಬ್ರಿಟ್ನ ಟ್ಯಾಂಕ್ ಸಿಗುತ್ತೆ. ಜಾಗ್ವಾರ್ನ ಸಿ ಪಿ ಫಿಟ್ಟಿಂಗ್ಸ್ ಸಿಗುವಂಥದ್ದು. 2 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಹ್ಯಾಂಡ್ ವಾಶ್ ಮಿರರ್ ಸಿಗುತ್ತೆ. ಟವಲ್ ಹೋಲ್ಡರ್ಸ್ ಎಲ್ಲ ಸಿಗುತ್ತೆ. ಸೋಪ್ ಸ್ಟ್ಯಾಂಡ್ ಎಲ್ಲ ಫಿಟ್ಟಿಂಗ್ಸ್ ಆಗಿರುವಂಥದ್ದು ಆಗಲಿ ನಿಮಗೆ. ಇಲ್ಲಿಂದ ಹೊರಗೆ ಬಂದರೆ ಈ ಕಡೆ ನಮಗೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಎಲ್ಲ ರೂಮ್ ಡೋರ್ಸು ನಿಮಗೆ 3.5 ಫೀಟ್ ಬಿಡ್ತಲ್ಲಿ ಮಾಡಿರುವಂಥದ್ದು. ಈ ರೂಮಲ್ಲಿ ಕೂಡ ನಮಗೆ ಸೇಮ್ ಕಲರ್ ಕಾಂಬಿನೇಷನ್ನ ಕಾಟ್ ಸಿಗುವಂಥದ್ದು. ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಹಾಗೆ ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಕಾಟ್ ಬ್ಯಾಕ್ ಸೈಡಲ್ಲಿ 4 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಹಾಗೆ ಈ ಕಡೆ ನಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಕಾಟ್ ಆಪೋಸಿಟ್ ಅಲ್ಲಿ ಸ್ಟಡಿ ಟೇಬಲ್ ಮಾಡಿರುವಂಥದ್ದು ನೋಡ್ಬೋದು. ಮೇಲೆ ಮಾತ್ರ ನಿಮಗೆ ಸ್ಟಡಿ ಟೇಬಲ್ ಅಲ್ಲಿ ಬುಕ್ ರ್ಯಾಕ್ ನಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಗ್ಲಾಸ್ ಡೋರ್ಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ರೊಫೈಲ್ಸ್ ಯೂಸ್ ಮಾಡಿರುವಂಥದ್ದು ಅಂದರೆ ಫ್ಲೂಟೆಡ್ ಟೈಪ್ ಬರುವಂಥದ್ದು ಇದು. ಈ ಕಡೆ ಕೂಡ ಒಂದು ಲೈಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ಈ ರೂಮ್ನಲ್ಲಿ ನಿಮಗೆ ರೋಡ್ ಸೈಡ್ಗೆ ಫುಲ್ ಗ್ಲಾಸ್ ಕೊಟ್ಟಿರುವಂಥದ್ದು ಸನ್ಲೈಟ್ಗೋಸ್ಕರ. ಸನ್ಲೈಟ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಫಿಕ್ಸೆಡ್ ಗ್ಲಾಸ್ ಕೊಟ್ಟಿದ್ದಾರೆ, ವಿಂಡೋ ಅಲ್ಲ. ಈ ಕಡೆ ನಿಮಗೊಂದು 2 ಶೀಟರ್ ವಿಂಡೋ ಸಿಗುತ್ತೆ. ಇಲ್ಲಿ ವಿಂಡೋಸ್ ಬಂದು ನಿಮಗೆ ಹಿಂದೆ ಕಾಟ್ ಬ್ಯಾಕ್ ಸೈಡಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ ವಿತ್ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿರುವಂಥದ್ದು. ಇಲ್ಲಿ ಇದಕ್ಕೂ ಕೂಡ ಟೀಕುಡ್ನಿಂದ ಮಾಡಿರೋಂಥ ಡೋರ್ ಕೊಟ್ಟಿದ್ದಾರೆ. ಒಳಗೆ ಬಂದರೆ ನೋಡ್ಬೋದು ನೀವು. ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ 3 ಶೀಟರ್ನ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಮೇಲೆ ಲಾಫ್ಟ್ ಕೊಟ್ಟಿರುವಂಥದ್ದು. ಇಲ್ಲಿ ಪಿಲ್ಲರ್ ಬಂದಿರೋದ್ರಿಂದ ಪಿಲ್ಲರ್ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ಆಪೋಸಿಟ್ ಅಲ್ಲಿ ನಮಗೆ ದೊಡ್ಡದಾದಂಥ ಆಲ್ಮೋಸ್ಟ್ ಒಂದು ರೂಮ್ ಸೈಜ್ ಇರುವಂಥ ವಾಶ್ರೂಮ್ ಸಿಗುವಂಥದ್ದು ನೋಡ್ಬೋದು. ಎಲ್ಲ ಫಿಟ್ಟಿಂಗ್ಸ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಿಮಗೆ ಜಕೂಸಿ ಅಥವಾ ಬಾತ್ ಟಬ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಜಕೂಸಿ ಅಥವಾ ಬಾತ್ ಟಬ್ ಆಗೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ, ಬೇಕಂದರೆ ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ಈ ಗ್ರಾನೈಟ್ ಮೇಲ್ಗಡೆ ನಮಗೆ ಗ್ಲಾಸ್ ಪಾರ್ಟಿಷನ್ ಬರುವಂಥದ್ದು. ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಎಲ್ಲ ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ ಬಾತ್ರೂಮ್ ನೋಡ್ಬೋದು ನೀವು. ಆಲ್ಮೋಸ್ಟ್ ನಿಮಗೊಂದು 13 to 14 ಫೀಟ್ ಅಷ್ಟು ಬರ್ಬೋದು ಬಾತ್ರೂಮ್. ರೂಮ್ ಎಷ್ಟಿದೆಯೋ ಅದಕ್ಕಿಂತ ದೊಡ್ಡದಾಗಿರೋವಂಥದ್ದು ಬಾತ್ರೂಮ್ ಇಲ್ಲಿ. ಮತ್ತು ನಾವು 3rd ಫ್ಲೋರ್ನಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ಸ್ಟೇರ್ ಕೇಸಲ್ಲಿ ವಿಂಡೋಸ್ ಕೊಟ್ಟಿದ್ದಾರೆ, ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ. ಇಲ್ಲಿ ನಾವು 3rd ಫ್ಲೋರ್ಗೆ ಬಂದರೆ ಇಲ್ಲೂ ಕೂಡ ಒಂದು ಫ್ಲೋರಿಂಗ್ನಲ್ಲಿ ವುಡನ್ ಫಿನಿಶಿಂಗ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ನಮಗೆ ಲಿಫ್ಟ್ ಈ ಫ್ಲೋರ್ವರೆಗೂ ಪ್ರೊವಿಷನ್ ಸಿಗುವಂಥದ್ದು ನೋಡ್ಬೋದು. ಸನ್ಲೈಟ್ಗೋಸ್ಕರ ಹೆಡ್ ರೂಮ್ನಲ್ಲಿ ಗ್ಲಾಸ್ ಹಾಕಿರುವಂಥದ್ದು ಮೇಲೆ. ಈ ಫ್ಲೋರ್ನ ನಮಗೆ ಹೋಮ್ ಥಿಯೇಟರ್ ರೂಮ್ ಸಿಗುತ್ತೆ. ಇಲ್ಲೂ ಕೂಡ ವುಡನ್ ಫ್ಲೋರಿಂಗ್ ಅಂದರೆ ವುಡನ್ ಫಿನಿಶಿಂಗ್ ಟೈಲ್ ಫ್ಲೋರಿಂಗ್ ಮಾಡಿರುವಂಥದ್ದು. ಈ ಹೋಮ್ ಥಿಯೇಟರ್ ರೂಮಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಈ ಡೋರ್ನ ಆಪೋಸಿಟ್ ಅಲ್ಲಿ ನಮಗೆ ಮತ್ತೊಂದು ಡೋರ್ ಸಿಗುತ್ತೆ. ಇಲ್ಲಿ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ. ಇದು ಬಂದು ಓಪನ್ ಟೆರೆಸ್ ಏರಿಯಾ ಬರುವಂಥದ್ದು. ಈ ಕಡೆ ಎಲಿವೇಶನ್ಗೋಸ್ಕರ ಗ್ಲಾಸ್ ಮತ್ತು SS ಟ್ಯೂಬಿಂದ ರೈಲಿಂಗ್ಸ್ ಮಾಡಿದ್ದಾರೆ. ಎಲಿವೇಶನ್ ಲುಕ್ ಮಾಡಿರುವಂಥದ್ದು. ವಾಷಿಂಗ್ ಏರಿಯಾ ಇಲ್ಲಿ ಕೊಟ್ಟಿರುವಂಥದ್ದು ಈ ಕಾರ್ನರಲ್ಲಿ. ವಾಷಿಂಗ್ ಮಿಷಿನ್ ಹಿಡಿದು ಕೂಡ ಇಲ್ಲೇ ಪ್ರೊವಿಷನ್ ಇದೆ. ಇಲ್ಲಿ ನೀವು ಸಿಟ್ಔಟ್ ಏರಿಯಾ ಬೇಕಾದರೂ ಮಾಡ್ಕೋಬೋದು, ಡ್ರೆಸ್ ವರ್ಕ್ ಮಾಡಿ. ಬಟ್ಟೆ ಒಣಗಾಕೋದಕ್ಕೆ ಕೂಡ ಪ್ರೊವಿಷನ್ ಮಾಡಿದ್ದಾರೆ. ಮೇಲೆ ಹೋಗೋದಾದ್ರೆ ಇಲ್ಲಿ MS ಇಂದ ಮಾಡಿರುವಂಥ ಸ್ಟೆಪ್ ಸಿಗುತ್ತೆ, ಲ್ಯಾಡರ್ ಮಾಡಿರುವಂಥದ್ದು. ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಮೇಲೆ ಸೋಲಾರ್ ಟ್ಯಾಂಕ್ ರೂಮ್ ಎಲ್ಲ ನಿಮಗೆ ಮೇಲೆ ಬರುವಂಥದ್ದು. ಟ್ಯಾಂಕ್ಸ್ ಕೂಡ ಎಲ್ಲ ಇನ್ಸ್ಟಾಲ್ ಆಗಿದೆ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೂಡ ಮೇಲೆ ಬರುತ್ತೆ. ಬಿಲ್ಡಿಂಗ್ ಇರೋ ಲೊಕಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು, ನಾರ್ತ್ ವೆಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು.
BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ನಿಮಗೆ ಈ ಬಿಲ್ಡಿಂಗ್ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ತ್ರಿನೇತ್ರ ಪ್ರಾಪರ್ಟೀಸ್.